ಚೀನಾ ಮೇಲೆ ಶೇಕಡ 125 125% ಟ್ಯಾಕ್ಸ್ 75 ದೇಶಗಳಿಗೆ ಸುಂಕ ವಿರಾಮ. ಚೀನಾದಲ್ಲಿ ಮಾತ್ರ ನಾನೇನು ಟ್ಯಾಕ್ಸ್ ಹಾಕ್ತಾ ಇದ್ದೀನಿ, ಈ ವಿಚಾರದಲ್ಲಿ ನಾನು ಸುಮ್ಮನೆ ಇರಲ್ಲ, ಹಿಂದಕ್ಕೆ ಹೆಜ್ಜೆ ಇಡ್ತಕ್ಕಂಥ ಪ್ರಮೇಯ ಪ್ರಶ್ನೆ ಇಲ್ಲ. ಆದರೆ 75 ದೇಶಗಳ ಮೇಲೆ ಟ್ಯಾಕ್ಸ್ ಹಾಕಿದ್ದೀನಲ್ಲ, ಭಾರತವೂ ಸೇರಿದಂತೆ, ಇದು ಭಾರತದ ಮಟ್ಟಿಗೆ ಒಂದೊಂದು 3 ತಿಂಗಳ ಮಟ್ಟಿಗೆ ಸ್ವಲ್ಪ ಉಸಿರಾಡೋಕ್ಕೆ ಅವಕಾಶ ಕೊಟ್ಟಂಥ ಒಂದು ಸಮಯ ಅಂತ ನಾವು ಭಾವಿಸಬಹುದಾಗುತ್ತೆ. ಒಂದು 3 ತಿಂಗಳ ಮಟ್ಟಿಗೆ ಗೊತ್ತಿಲ್ಲ. ಈಗ ಹೇಳೋದು 90 ದಿನದ ಮಟ್ಟಿಗೆ ನಾನು ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ. ನಾಳೆ ಬೆಳಿಗ್ಗೆ ಈ ಟ್ರಂಪ್ ಎನ್ನುವ ಮಹಾನುಭಾವ ಅದು ಯಾವ ಡಿಸಿಷನ್ಗೆ ಬರ್ತಾರೋ ನಮಗೆ ಗೊತ್ತಿಲ್ಲ. 75 ದೇಶಗಳಿಗೆ ಟ್ರಂಪ್ನ ಸ್ಟೇಟ್ಮೆಂಟ್ನ ಪ್ರಕಾರ ಸುಂಕ ವಿರಾಮ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸ ತಂತ್ರ ಏನು? 90 ದಿನಗಳ ಸುಂಕ ವಿರಾಮದ ಹಿಂದೆ ಕೂಡ ಒಂದು ಮಹಾತಂತ್ರ ಇದೆಯಾ? ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಅಮೆರಿಕದ ಈ ಲೆಕ್ಕಾಚಾರ. ತೆರಿಗೆ ಹೇರಿಕೆಗೆ ಒಳಪಟ್ಟ ದೇಶಗಳ ಮೇಲೆ ಒತ್ತಡ ಹೇರುವಂತಹ ರಣತಂತ್ರ ಇದಾ? ಆಯಿತು, ಈಗ ಒಂದು 90 ದಿನ ನಾನು ಟೈಮ್ ಕೊಟ್ಟಿದ್ದೀನಪ್ಪ ಅಂದ ತಕ್ಷಣ ತುಂಬ ಕೆಟ್ಟದಾಗಿ ಮಾತಾಡಿದ್ದಾರೆ ಆ ವ್ಯಕ್ತಿಯ ಬಗ್ಗೆ ಒಂದು ಗೌರವ ಇಟ್ಕೊಂಡಿದ್ವಿ. ಬಟ್ ಭಾರತ ಸೇರಿದಂಥ ಅನೇಕ ದೇಶಗಳಿಗೆ ಅಮೆರಿಕ ಅಧ್ಯಕ್ಷ ಅಂದ್ರೇ ಆ ಅಧ್ಯಕ್ಷ ಹುದ್ದೆಯಲ್ಲಿ ಯಾವ ಮನುಷ್ಯ ಇರ್ತಾನೆ ಅಂತ ಆ ಒಂದು ಗೌರವ ಬರೋದಲ್ಲ, ಆ ಅಧ್ಯಕ್ಷ ಹುದ್ದೆ ಕೊಡ್ತಕ್ಕಂಥ ಗೌರವ ಅದು. ಅದೇ ಮನುಷ್ಯ ಅಮೆರಿಕದಲ್ಲಿ ಎಲ್ಲೋ ಮಾತನಾಡಬೇಕಾದ್ರೆ ತುಂಬ ಕೆಟ್ಟ ರೀತಿಯಲ್ಲಿ ಯಾವೆಲ್ಲ ದೇಶಗಳಿಗೆ ನಾನು ಟ್ಯಾಕ್ಸ್ ಹಾಕಿದ್ದೀನೋ ನಾನು ಆ ಕೆಟ್ಟ ಶಬ್ದವನ್ನು, ಕೆಟ್ಟ ವಾಕ್ಯವನ್ನು ಬಳಸಲಾರೆ. ಕಷ್ಟ ನನಗದು ಬಳಸಲಿಕ್ಕೆ. ನನ್ನ ಹಿಂದೆ ಬಿದ್ದಿದ್ದಾರವರು ಎನ್ನುವ ಒಂದು ಕೆಟ್ಟ ಅರ್ಥದ ಒಂದು ಮಾತನ್ನು ಆ ಮನುಷ್ಯ ಹೇಳಿರೋದಲ್ಲಿ ಈಗ ತೆರಿಗೆ ಹೇರಿಕೆಗೆ ಒಳಪಟ್ಟಂಥ ದೇಶಗಳು ಒತ್ತಡಕ್ಕೆ ಸಿಕ್ಕಾಕೊಳ್ತವೆ. ಇನ್ನೂ ಒತ್ತಡ ಹೇರೋ ಮೂಲಕವಾಗಿ ತನಗೆ ಲಾಭವಾಗುವಂತೆ ಏನಾದರೂ ತಂತ್ರ ಹೆಣೆದಿರೋದಾ ಇಲ್ಲಿ ಗೊತ್ತಿಲ್ಲ. ಜಗತ್ತಿನ ದೇಶಗಳಿಗೆ ಯೋಚನೆ ಮಾಡೋಕ್ಕೆ 90 ದಿನಗಳ ಕಾಲಾವಕಾಶವನ್ನು ಟ್ರಂಪ್ ಕೊಟ್ಟಿರೋದಾ? ಜಗತ್ತಿನ ಆಕ್ರೋಶಕ್ಕೆ ಬೆಚ್ಚಿ ಬಿದ್ದಿದ್ದಾರಾ ಟ್ರಂಪ್? ಅಥವಾ ಟ್ರಂಪ್ ಇದು ಎಚ್ಚರಿಕೆಯ ಜಾಣ ಹೆಜ್ಜೆನ ಗೊತ್ತಿಲ್ಲ. ಜಗತ್ತಿನ ಆಕ್ರೋಶಕ್ಕೆ ಒಂಥರ ಮಣಿದು ಈಗ ಎಲಾನ್ ಮಸ್ಕ್ ಕೂಡ ವಿರೋಧ ಮಾಡಿದ್ದಾರೆ. ಏನು ಆತ್ಮೀಯ ಗೆಳೆಯ, ಟ್ರಂಪ್ ಬಿಟ್ಟರೆ ಎಲಾನ್ ಮಸ್ಕ್, ಎಲಾನ್ ಬಿಟ್ಟರೆ ಟ್ರಂಪ್, ಇಬ್ಬರದೇ ಮಾತು ಅಮೆರಿಕಾದಲ್ಲಿ ಇನ್ಯಾರು ಇದ್ದಾರೆ ಅಂತಲೇ ಗೊತ್ತಾಗಲ್ಲ ನಮಗೆ. ಅಂಥ ಎಲಾನ್ ಮಸ್ಕ್ಗೆ ನೀವು ಮಾಡ್ತಿರೋ ಸರಿಯಿಲ್ಲ, ಇಷ್ಟೆಲ್ಲ ಟ್ಯಾಕ್ಸ್ ಹಾಕಬೇಡಿ ಅಂತ ಚೈನಾ ವಿಚಾರದಲ್ಲಿ ಹೇಳಿದಾಗಲೂ ಕೂಡ ಈ ಡೊನಾಲ್ಡ್ ಟ್ರಂಪ್ ಕೇಳಿಲ್ಲ ಅದನ್ನು. ಜಗತ್ತಿನ ಆಕ್ರೋಶಕ್ಕೆ ಬೆಚ್ಚಿಬಿದ್ದು ಒಂದು 90 ದಿನ ರಿಲ್ಯಾಕ್ಸೇಷನ್ ಪೀರಿಯಡ್ ಕೊಡೋಣ ಅಂತ ಇರೋದಾ? ಅಥವಾ ಟ್ರಂಪಿಂದ ಎಚ್ಚರಿಕೆ ಹೆಜ್ಜೆನ ಇದು? 90 ದಿನಗಳ ವಿರಾಮ ಯಾಕಪ್ಪ? ವಿದೇಶಗಳ ಮೇಲೆ ಒತ್ತಡ ಹೇರಬೇಕು ಅಂತ ಟ್ರಂಪ್ ಭರ್ಜರಿ ರಣತಂತ್ರವನ್ನು ಹೆಣೆದಿರೋದಿಲ್ಲಿ. ಹೊಸ ಸುಂಕ ನೀತಿಯಿಂದ ಅನೇಕ ದೇಶಗಳು ರೊಚ್ಚಿಗೆದ್ದಿವೆ. ಇಲ್ಲಿ ಅಮೆರಿಕಾದಲ್ಲಿಯೂ ಕೂಡ 50 ರಾಜ್ಯಗಳಲ್ಲಿ ಟ್ರಂಪ್ ವಿರುದ್ಧ ಪ್ರತಿಭಟನೆ ಇದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, 50 ರಾಜ್ಯಗಳಲ್ಲಿ ಟ್ರಂಪ್ ವಿರುದ್ಧ ಪ್ರತಿಭಟನೆ ಇದೆ. ಪ್ರತಿಭಟನೆ ಹತ್ತಿಕ್ಕಬೇಕು ಅಂತಾನೆ ಸುಂಕ ವಿರಾಮ ಘೋಷಣೆ ಮಾಡಿರೋದಾ? ಎಲಾನ್ ಮಸ್ಕ್ ಸುಂಕ ನೀತಿಯನ್ನು ಕಡಿತಗೊಳಿಸುವಂತೆ ಸಲಹೆ ಕೊಟ್ಟರೂ ಕೂಡ ಅದನ್ನು ಕೇಳ್ತಾ ಇಲ್ಲ. ಅಥವಾ ಈಗ ನಿನ್ನೆಲ್ಲ ಅದಕ್ಕೂ ವಿರೋಧ ವ್ಯಕ್ತಪಡಿಸಲಾಗಿತ್ತು, ಎಲಾನ್ ಮಸ್ಕ್ ಮತ್ತೆ ಮಾತಾಡಿರಬಹುದು. ಈಗ 90 ದಿನಗಳ ಗ್ಯಾಪು ಎಲಾನ್ ಮಸ್ಕ್ ಸಲಹೆಯಿಂದನೇ ಬಂದಿರಬಹುದೇನೋ, ವಿ ಡೋಂಟ್ ನೋ, ನಮಗೆ ಗೊತ್ತಿಲ್ಲ. ಅದು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಯೋಚಿಸೋದಕ್ಕೆ ಸಮಯವನ್ನು ಕೊಟ್ಟಿರೋದಾ ಅಂತ ಈಗ ಚೆಕ್ ಮಾಡಬೇಕಾಗತ್ತೆ. ಅಮೆರಿಕ ಇದೀಗ ಮುಂದಿನ ದಿನಗಳಲ್ಲಿ ತೆರಿಗೆ ಸುಲಿಗೆ ಮಾಡುವ ಸಾಧ್ಯತೆಯನ್ನು ಕೂಡ ಅಲ್ಲಗಳೆಯೋಕ್ಕಾಗಲ್ಲ. ಅಮೆರಿಕದ ನಿರ್ಧಾರಕ್ಕೆ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಒಂದು ರೀತಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವರು ಚೀನಾ ಮೇಲೆ 125% ಟ್ಯಾಕ್ಸ್ ಹಾಕಿದ್ದಕ್ಕೆ ಅಮೆರಿಕದ ಮೇಲೆ 84% ಟ್ಯಾಕ್ಸನ್ನು ಚೀನಾ ಕೂಡ ಹಾಕಿದೆ. ಇಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಜಿನ್ಪಿಂಗ್ ಎದುರೇಟನ್ನು ಕೊಟ್ಟಿದ್ದಾರೆ. ನಾವಂತೂ ಹಿಂದೆ ಸರಿಯುವಂತಹ ಪ್ರಶ್ನೆನಿಲ್ಲ. WTO ಅಲ್ಲೂ ಹೋಗಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇರುತ್ತಲ್ಲ, ವಿಶ್ವ ವ್ಯಾಪಾರ ಸಂಘಟನೆ, ಇಂಥ ಸಂಘಟನೆಗೆ ಇವರು ದೂರು ಕೊಟ್ಟಿದ್ದಾರೆ. ಇದು ವಿಶ್ವದ ಆರ್ಥಿಕತೆಯ ನಿಯಮಗಳಿದೆಯಲ್ಲಪ್ಪ, ವ್ಯಾಪಾರದ ನಿಯಮಗಳಿದೆಯಲ್ಲ, ತದ್ವಿರುದ್ಧವಾಗಿ ಈ ಮನುಷ್ಯ ನಡ್ಕೊಳ್ತಾ ಇರೋದಿದು. ಜೊತೆಗೆ ಹಿಂದೆಂದಿಗಿಂತಲೂ ತುಂಬ ಅಪಾಯಕಾರಿಯಾದ ಮಟ್ಟದಲ್ಲಿ ಆರ್ಥಿಕ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಈ ಸಂದೇಶವನ್ನು ಕೂಡ ಕ್ಸಿ ಜಿನ್ಪಿಂಗ್ ಕೊಟ್ಟಿದ್ದಾರೆ WTOಗೆ. ಇದೇ ಹಿನ್ನೆಲೆಯಲ್ಲಿ ಚೀನಾನ ಬಿಟ್ಟುಬಿಟ್ಟು 75 ದೇಶಗಳಿಗೆ ಸುಂಕ ವಿರಾಮವನ್ನು ಘೋಷಣೆ ಮಾಡಿರೋದು ಡೊನಾಲ್ಡ್ ಟ್ರಂಪ್.